ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ನಾನು ಹೇಳಬೇಕಂತಿರ್ತಕ್ಕಂಥದ್ದು ಏನಪ್ಪ ಅಂತೇಳಿದ್ರೆ, ಮಂಡ್ಯದ ಕೆರಗೋಡಿನಲ್ಲಿ ಏನು ಒಂದು ಬಾವುಟದ ವಿವಾದ ಎಬ್ಬಿಸಿದ್ದಾರೆ ಈ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ನಾಚಿಕೆಗೇಡಿನ ಸಂಗತಿ ಅಂತ ಹೇಳಬೇಕಂತ ನಾನು ಇಷ್ಟಪಡ್ತೇನೆ. ಇವತ್ತಿನ ದಿವಸ ಒಂದು ರಾಷ್ಟ್ರ ಧ್ವಜವನ್ನು ಕೆಳಕ್ಕೆ ಇಳಿಸಿ ಬೇರೆ ಧ್ವಜವನ್ನು ಹಾರಿಸಿದ್ದಾರೆ. ದೇವರನ್ನು ಮುಂದಿಟ್ಕೊಂಡು ಜನರ ಭಾವನೆಗಳ ಮಧ್ಯೆ, ಜನರ ಭಾವನೆಗಳೊಡನೆ ಮಾನಸಿಕವಾದಂಥ ಹಿಂಸೆಯನ್ನು ಕೊಡ್ತಾ ಅವರ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋದರಲ್ಲಿ ಅವರ ಪರಿಣತಿಯನ್ನು ತೋರಿಸ್ತಾ ಇದ್ದಾರೆ. ಸನ್ಮಾನ್ಯ CT ರವಿ ಅವರು ಹೇಳ್ತಾರೆ, ಭಾರತವನ್ನು ತಾಲಿಬಾನ್ ಮಾಡಕ್ಕೆ ಹೊರಟಿದ್ದಾರೆ ಅಂತ. ಹಾಗಾದರೆ ರಾಷ್ಟ್ರಧ್ವಜವನ್ನು ತಾಲಿಬಾನ್ ಧ್ವಜಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಇವರು ನಿಜವಾಗಲೂ ಮನುಷ್ಯರ ಅನ್ನತಕ್ಕಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ನಮ್ಮ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಕೆರಗೋಡು ಮಾತ್ರವಲ್ಲ, ಕೆರಗೋಡು, ಮಂಡ್ಯ, ಇಡೀ ರಾಜ್ಯದಾದ್ಯಂತ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರ ಪ್ರೇಮವನ್ನು ಮೆರೆಯತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಮಾಡ್ತೇವೆ. 130 ವರ್ಷಗಳಿಂದ ರಾಷ್ಟ್ರಕ್ಕೆ ನಿಸ್ವಾರ್ಥ ಸೇವೆಯನ್ನು ಕೊಡ್ತಾ ಬರುತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಈ ದೇವರನ್ನು ಇಟ್ಟುಕೊಂಡು ವಿವಾದಗಳನ್ನು ಉಂಟು ಮಾಡತಕ್ಕಂಥದ್ದು, ಬಾವುಟದ ವಿಷಯದಲ್ಲಿ ವಿವಾದಗಳನ್ನು ಮಾಡತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ BJP ಅವರಿಗೆ ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ರಾಜ್ಯದ ಜನತೆ ಎಚ್ಚೆತ್ತುಕೊಳ್ಳಬೇಕು. ಪ್ರತಿ ಮನೆಯಲ್ಲೂ ಮಂಡ್ಯದ ರೈತರಾಗಲಿ, ಸನ್ಮಾನ್ಯ ಕುಮಾರಸ್ವಾಮಿರವರು, HD ಕುಮಾರಸ್ವಾಮಿರವರು ರೈತರ ಪರವಾಗಿದ್ದೀನಿ ಅಂತ ಹೇಳಿದ್ರು. ಎಲ್ಲಿ ಹೋಯ್ತು ಅವರು ಹಸಿರು ಶಾಲು? ಅದು ಬಿಡಿ, ಅವ್ರ ಶಾಲು ಯಾವುದನ್ನು ಹಾಕ್ಕೊಳ್ಳಿ. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದೇನೋ ಅವರು BJP ಅವ್ರ ಜೊತೆಯಲ್ಲಿ ಸೇರಿ ಕಲ್ತ್ಕೊಂಡಿರ್ತಕ್ಕಂಥದ್ದು, ಇಲ್ಲ ಇವ್ರು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು. ಮುಂದಿನ ಪೀಳಿಗೆಗೆ ರಾಷ್ಟ್ರಧ್ವಜ ಅಂದರೆ ಏನು ಅಂತಲೇ ಗೊತ್ತಾಗಬಾರ್ದು. ಅಂತಹ ಒಂದು ಮನೋಭಾವನೆಯನ್ನು, ಅಂತಹ ಒಂದು ಮನಸ್ಥಿತಿ ಇರತಕ್ಕಂಥ ನೀಚ ಮಟ್ಟದ ರಾಜಕಾರಣಿಗಳು ಇವರು BJP ಅವರು ಅಂತ ಹೇಳಿದ್ರೆ ಇವತ್ತು ತಪ್ಪಾಗಲಾರದು ಅಂತ ನನ್ನ ಭಾವನೆ. KPCC ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಮಂಡ್ಯದ ಮನೆಗಳಲ್ಲಿ ನಾವು ರಾಜ್ಯದಾದ್ಯಂತದಿಂದ ಕಾಂಗ್ರೆಸ್ ಕಾರ್ಯಕರ್ತರುಗಳು ಮಂಡ್ಯಕ್ಕೆ ಹೋಗಿ ಪ್ರತಿ ಮನೆಗಳಲ್ಲೂ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರ ಪ್ರೇಮ ಅಂದರೆ ಏನು, ರಾಷ್ಟ್ರಕ್ಕೆ ನಾವು ಕೊಡಬೇಕಾಗಿರತಕ್ಕಂಥ ಗೌರವ ಏನು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ನಮಗೆ ಜನ್ಮ ಕೊಟ್ಟಂತಹ ತಾಯಿಯ ಗರ್ಭ ಎಷ್ಟು ಶ್ರೇಷ್ಠವೋ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥ ದೇಶ ಅಷ್ಟೇ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ಅಲ್ಲಿ ಮನೆಗಳಲ್ಲೂ ರಾಷ್ಟ್ರಧ್ವಜವನ್ನು ಹಾರಿಸುವುದರ ಮುಖಾಂತರ ಇವತ್ತು ಇಡೀ ನಾಡಿನ ಜನತೆಗೆ ತೋರಿಸ್ಕೊಡ್ಬೇಕಾದಂಥ ಒಂದು ಪ್ರಸಂಗ ಇದೆ. ಅಂತಹ ಒಂದು ಪರಿಸ್ಥಿತಿಯನ್ನು ನಮ್ಮ KPCC ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ. ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರಧ್ವಜಕ್ಕೆ ಆಗಿರತಕ್ಕಂಥ ಅಪಮಾನವನ್ನು ವಿರೋಧಿಸಿ ಪ್ರತಿ ಮನೆಗಳಲ್ಲೂ, ಪ್ರತಿ ಹಳ್ಳಿಗಳಲ್ಲೂ, ಹಳ್ಳಿಯ ಮುಗ್ಧ ಜನತೆಯ ವಿರುದ್ಧ ಏನು ಈ BJP ಅವರು ಇವತ್ತಿನ ದಿವಸ ಕಿತಾಪತಿಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅನ್ನತಕ್ಕಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.